ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ವಲ್ಪ ಬ್ರೆಡ್ಡಲ್ಲಿ ಏನಾದರೂ ಮಾಡೋಣ ಅಂತ ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ಹೊಸ ವರ್ಷ ಸ್ಟಾರ್ಟ್ ಆಗಿ ತುಂಬ ದಿನ ಆಯಿತು. ಯಾರ್ಯಾರು ಹೊಸ ವರ್ಷಕ್ಕೆ ಏನೇನು ಅಂದ್ಕೊಂಡಿದ್ದೀರೋ ಎಲ್ಲ ಆಗಲಿ, ಯಾರ್ಯಾರು ಈ ಹೊಸ ವರ್ಷದಲ್ಲಿ ಏನೇನು ಮಾಡಬೇಕು ಅಂತ ರೆಸೊಲ್ಯೂಷನ್ ಹಾಕ್ಕೊಂಡಿದ್ದೀರೋ ಗೊತ್ತಿಲ್ಲ. ನಾನಂತೂ ತುಂಬ ಹಾಕ್ಕೊಂಡಿದ್ದೀನಿ, ಪ್ರತಿ ವರ್ಷವೂ ಹಾಕ್ಕೊಂಡಿದ್ದೀನಿ. ಆದರೆ ಪ್ರತಿ ವರ್ಷವೂ ಏನೂ ಮಾಡಿಲ್ಲ. ನೀವು ಕೂಡ ಸ್ವಲ್ಪ ಜನ ನನ್ನ ಥರನೇ ಇರ್ತೀರ. ಆದರೆ ಈ ವರ್ಷ ಖಂಡಿತ ಮಾಡೋಣ. ಏನಂತೀರಾ? ಸ್ಯಾಂಡ್ವಿಚ್ ಮಾಡೋಕ್ಕೆ ಮೊದಲು ಈರುಳ್ಳಿ, ಕ್ಯಾಪ್ಸಿಕಮ್, ಕಲರ್ ಕ್ಯಾಪ್ಸಿಕಮ್ನ ಹಾಕ್ಕೊತಿದ್ದೀನಿ, ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ. ಅದ್ರ ಜೊತೆಗೆ ಸ್ವಲ್ಪ ಚೀಸ್, ಪೆಪ್ಪರ್ ಪೌಡರ್, ಜೀರಿಗೆ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ, ಚಾಟ್ ಮಸಾಲ, ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಅಥವಾ ಖಾರದ ಪುಡಿ ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ. ವೆಜ್ ಮಯೋನೀಸ್ನ ಆ್ಯಡ್ ಮಾಡಿ. ಹಾಗೆ ಬ್ರೆಡ್ ತೊಗೊಳ್ಳಿ 2 ಪೀಸು ಅಥವಾ ಜಾಸ್ತಿ ತೊಗೊಳ್ಳಿ, ಎಷ್ಟು ತಿಂತೀರೋ ಅಷ್ಟು. ತವ ಮೇಲಿಟ್ಟು ಅದನ್ನ ಒಂದು ಕಡೆ ಮಾತ್ರ ಫ್ರೈ ಮಾಡ್ಕೊಳ್ಳಿ, ಬ್ರೆಡ್ನ ಬೆಣ್ಣೆ ಹಾಕಿ. ನೆಕ್ಸ್ಟ್ ಆ ಫ್ರೈ ಮಾಡಿ ಸೈಡ್ಗೆ ಸ್ಟಫ್ ಎಲ್ಲ ತುಂಬಿ ಇನ್ನೊಂದು ಬ್ರೆಡ್ಡಿಂದ ಮುಚ್ಚಿ ನೆಕ್ಸ್ಟ್ 2 ಕಡೆ ಫ್ರೈ ಮಾಡ್ಕೊಳ್ಳಿ. ಬಿಸಿಯಾದ ರುಚಿಯಾದ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಮನೇಲೆ ಆರಾಮ್ಸೆ ತಿನ್ಬೋದು. ನನಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ನನಗೂ. ಈ ಹೊಸ ವರ್ಷದಲ್ಲಿ ಫುಲ್ ಪಾಸಿಟಿವ್ ಆಗೇ ಥಿಂಕ್ ಮಾಡೋಣ. ಪಾಸಿಟಿವ್ ಥಿಂಕ್ ಮಾಡಿದ ಕೂಡಲೇ ಎಲ್ಲ ಪಾಸಿಟಿವ್ ಆಗೇ ಆಗುತ್ತೆ ಅಂತ ಅಲ್ಲ. ಲೈಫ್ ಅಂದಮೇಲೆ ಏಳು ಬೀಳು ಎಲ್ಲ ಇದ್ದಿದೆ. ಆದರೆ ಅದನ್ನ ದಾಟ್ಕೊಂಡು ಹೋಗೋ ಶಕ್ತಿ ನಮ್ಮಲ್ಲಿರಬೇಕು. ನೀವು ಹಿಂಗೆ ಯೋಚನೆ ಮಾಡ್ತೀರಾ ಅಥವಾ ಬೇರೆ ಥರ ಯೋಚನೆ ಮಾಡ್ತೀರಾ? ನಿಮ್ಮ ಯೋಚನೆ ಏನು? ಈ ಹೊಸ ವರ್ಷ ನಿಮ್ಮ ರೆಸೊಲ್ಯೂಷನ್ ಏನು? ನಿಮ್ಮ ಪ್ಲ್ಯಾನ್ಸ್ ಏನು? ಎಲ್ಲ ಹೇಳ್ಬೇಕು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಬಾಯ್. ಇನ್ನೊಂದೇನೆಂದರೆ ಮೈಂಡ್ ರಿಲ್ಯಾಕ್ಸ್ ಮಾಡೋಕ್ಕೆ ಆಗಾಗ ಸಾಂಗ್ ಕೇಳ್ತಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನನಗೆ ಹೋದ ವರ್ಷ ತುಂಬ ಇಷ್ಟ ಆಗಿದ್ದ ಸಾಂಗ್ ಅಂದರೆ ಸಂಚಿತ ಹೆಗ್ಡೆ ಅವ್ರದ್ದು. ನೀವು ಕೇಳಿ, ನಿಮ್ಗೆ ಯಾವ ಸಾಂಗ್ ಇಷ್ಟ ಅಂತ ನನಗೆ ಹೇಳಿ. ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ, ಒಳಗೆ ಬರಲು ತಡ ಎನ್ನಕ್ಕೆ ಕಿಟಕಿಲೇ